ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊನ್ನೆನೇ ಹೇಳ್ದಂಗೆ ನಾವೊಂದು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೆಕೆಂಡ್ ಪಿ ಯು ಸಿ ಒಂದು ಎಕ್ಸಾಮ್ 2ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ಸು, ಈ ಪರೀಕ್ಷೆ 2ರ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ಇವತ್ತಿಂದ ಫಸ್ಟು ಒಂದು ಕನ್ನಡದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಕೆಮಿಸ್ಟ್ರಿ, ಬಯೋ, ಫಿಸಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಎಲ್ಲ A to Z ಒಂದು ಸಬ್ಜೆಕ್ಟ್ನ ಇದರಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಇಂಪಾರ್ಟೆಂಟು. ಸೊ ಇವತ್ತಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಕ್ಕಿರಿ. ವೀಡಿಯೋಸ್ ಬರ್ತಾ ಹೋಗುತ್ತೆ ಇವತ್ತಿಂದ. ನೋಡೋಣ, ಹಲವಾರು ಜನ ಸ್ಟೂಡೆಂಟ್ಸ್ ನನಗೆ ಒಂದು ಕೇಳ್ತಾಯಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ. ಸೊ ಅದಕ್ಕಾಗಿ ಒಂದು ಇಂಪಾರ್ಟೆಂಟ್ನ ತಯಾರಿಸಿದ್ದೀನಿ ನಾನು. ಸೊ ಇನ್ನು ಯಾರು ಕೂಡ ಈ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಯಾವ ಒಂದು ಟೀಚರ್ಸ್ ಅವರೇನು ಜಾಸ್ತಿ ಕೊಡ್ತಾಯಿಲ್ಲ. ಸೊ ಅದಕ್ಕಾಗಿ ಎಷ್ಟೋ ಜನ ಬಿಟ್ಬಿಟ್ಟವ್ರೆ ಎಕ್ಸಾಮ್ 1ಗೆ. ನಾನು ನಿಮಗೆ ನೀವು ತುಂಬ ಜನ ಕೇಳಿ ಸಲುವಾಗಿ ನಾನೊಂದು ಎಕ್ಸಾಮ್ 2ನ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಿಮಗೋಸ್ಕರ ಮತ್ತೆ ನಾನು ರೆಡಿ ಮಾಡ್ತಾಯಿದ್ದೀನಿ ಕ್ವಶನ್ಸ್ನ. ಸೊ ಬಿಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಬನ್ನಿ, ಮೊದಲನೇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಇರೋ ಒಂದು 25 ಇರುವಂಥ ಒಂದು ಈ ಸಂದರ್ಭಗಳನ್ನ ಇದರಲ್ಲಿ ತೊಗೊಂಬಂದಿದ್ದೀನಿ. ಸೊ ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಪಾಸಿಂಗ್ ಮಾರ್ಕ್ಸ್ ಅಷ್ಟನ್ನೇ ಹೇಳ್ತಾ ಹೋಗ್ತಾಯಿದ್ದೀನಿ ನಾನು. ಇವತ್ತಿಂದ ಅಪ್ಲೋಡ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಅಲರ್ಟ್ ಆಗಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕಿದ್ರೆ ಇಮ್ಮಿಡಿಯೇಟ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನೋಡಿ, ಒಂದನೇದು ಇಲ್ಲಿ ನೋಡಿ, ಒಂದು ಗುರುಪದೇಶ ಎಂದರೆ ತಲೆ ನರೆಯದೆ ಬರುವ ಮುಪ್ಪು. ನೋಡಿ, ಇದು 1 ಅಂತ ಹಾಕಿದ್ದೀನಲ್ಲ, ಇದು ಒಂದು ರಿಪೀಟ್. ಇದು ಎಷ್ಟು ಬಾರಿ ರಿಪೀಟ್ ಆಗಿದೆ 2015ಇಂದ 2023ವರೆಗೂ. ಓಕೆ, ಅದು ರಿಪೀಟೆಡ್ ಅಂತ ಆ ಥರ ಹಾಕಿರೋದು ನಾನು. ನೋಡ್ತಾ ಹೋಗಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಇದು ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. 100% ಶೋರ್ ಕ್ವಶನ್ ಇದು. ನಾನು ಮುಂಚೆನೇ ಹೇಳಿದಂಗೆ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ 2024 ಒಂದು ಪರೀಕ್ಷೆ 1ರ ಕ್ವಶನ್ ಪೇಪರ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾರದು ಒಳಗೆ ಬಾಗಿಲ ತೆಗೀರಿ. ಸೊ ನೆಕ್ಸ್ಟ್ 4 ಮಾದರಿಯಲ್ಲಿಂದು ಮಂತ್ರದೊಳಿಬ್ಬರಿಸದಿರು. ನೆಕ್ಸ್ಟು ಒಂದು ಸಮರದೊಳಗಜ್ಜ ಪೇಳು ಮಾವುದು ಕಜ್ಜಂ. ನೆಕ್ಸ್ಟ್ 6ನೇ ಕ್ವಶನ್, ಊರುಗೇಳು ಕೌಶಲ್ಯ ಪಡೆದ ಕುವರಂ ರಾಮ. ನೋಡಿ, 1 ಇಯರ್ ರಿಪೀಟ್ ಆಗಿದೆ. ಈ ಥರ ಇಲ್ಲಿ ಕೊಟ್ಟಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಅಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಈ ಯೂಟ್ಯೂಬ್ನ ಒಂದು ಬಯೋದಲ್ಲಿದೆ ಲಿಂಕ್. ಸೊ ನೋಡ್ತಾ ಹೋಗಿ. ಹಸುರಾದುದು ಕವಿಯಾತ್ ನಮ್ಮ 10ನೇ ನೋಡೋಕ್ಕಾದ್ರೆ ಜಾನಕಿಯ ಮಗನಿದಕ್ಕೆ ಬೆದರುವನಿ. ನೋಡ್ತಾ ಹೋಗಿ. ಇನ್ನೆಲ್ಲನೂ ಇವತ್ತಿಂದ ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ ಹತ್ರ ಬಂದಂಗೆ ನಾನೆಲ್ಲ ಬಿಡ್ತಾ ಇರೋದು. ಸೊ ಮುಂಚೆನೇ ಬಿಟ್ಟರೆ ನೀವು ನೋಡಲು ವೀಡಿಯೋಸು ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಾನು ಇನ್ನೂ ವೆಯ್ಟ್ ಮಾಡಿದ್ದು ಇಷ್ಟು ದಿವಸ ಇಲ್ಲ, ನಾನು ಯಾವಾಗೋ ಬಿಟ್ಬಿಡ್ತಿದ್ದೆ ವೀಡಿಯೋಸ್ನ. ಸೊ ನೀವು ವೇಸ್ಟ್ ಆಗಿಬಿಡುತ್ತೆ, ನೀವು ನೋಡಲ್ಲ ವೀಡಿಯೋಸ್. ಆಮೇಲೆ ನೋಡಿ, ಸಂದರ್ಭಗಳನ್ನ ಇಷ್ಟನ್ನ ಪರ್ಫೆಕ್ಟಾಗಿ ಓದ್ಕೊಂಬಿಡಿ. ಇಷ್ಟನ್ನ ಪರ್ಫೆಕ್ಟಾಗಿ ಓದಿದರೆ ಸಾಕು. ಇನ್ನು ನೋಡಿ, ಹಸುರೆತ್ತಲ್ ಇದು ಒಂದು ಹಸುರು ಪದ್ಯದಿಂದ ಕುವೆಂಪು ಅವರು ಬರೆದಿರೋದು. ಸೊ ಅಲ್ಲಿಂದ ಒಂದು ಕನ್ಫರ್ಮ್ ಆಗಿರುತ್ತೆ ಒಂದು ಸಂದರ್ಭ. ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಹೇಳಿದ್ದೀನಿ. ಬ್ಲೂ ಪ್ರಿಂಟ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಕೆಲವೊಂದು ರಿಪೀಟ್ ಆಗಿದೆ. ಸೊ ರಿಪೀಟ್ ಆಗೋದನ್ನ ನೋಡ್ಕೊಳ್ಳಿ. ಸೊ ಇದು ಒಂದು 100% ಇರುವಂಥ ಒಂದು ಸಂದರ್ಭಗಳು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ಬೇಕೋ ನನಗೆ ಕಮೆಂಟ್ ಮಾಡಿ ನೋಡೋಣ. ಈ ವಿಡಿಯೋಗೆ ಯಾವ ರೀತಿ ಒಂದು ರೆಸ್ಪಾನ್ಸ್ ಇರುತ್ತೆ ಅದನ್ನು ನೋಡ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋಗಳು ಬಿಡ್ತಾ ಹೋಗ್ತೀನಿ. ಸೊ ಹೆಚ್ಚು ಜನ ಸ್ಟೂಡೆಂಟ್ಸ್ ಒಂದು ವೀಡಿಯೋ ಬೇಕಂದರೆ ಕೊಡ್ತೀನಿ. ಸೊ ಪರವಾಗಿಲ್ಲ, ಬೇಡ ಅಂದರೆ ನೋಡೋಣ, ಆದರೆ ಮಾಡೋಣ. ಇಲ್ಲಾಂದರೆ ಪರವಾಗಿಲ್ಲ, ಬರೆಯೋರು ಸ್ವಲ್ಪ ಜನ ಇದ್ದರೆ ಬರೀಲಿ. ಸೊ ಅದಕ್ಕಾಗಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಹಾಗಾದರೆ ನಾನು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ಲೈಕ್ಸ್ನ ಮಾಡ್ಕೊಳ್ಳಿ, ಮರಿಬೇಡಿ. ಅದು ಒಂದು ನನಗೆ ಒಂದು ಹುಮ್ಮಸ್ಸನ್ನ ಕೊಡುತ್ತೆ ವೀಡಿಯೋ ಮಾಡೋಕ್ಕೆ. ಸೊ ಅದಕ್ಕಾಗಿ ಏನೇ ಇದ್ದರೂ ನನಗೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋ ಸಂದರ್ಭ ಕೊಟ್ಟಿದ್ದೀನಿ, ಇಷ್ಟನ್ನು ಪರ್ಫೆಕ್ಟಾಗಿ. ಸೊ ಸಾರಿ, ಕಾಲ್ ಬಂತು. ಮುಂದೆ ನೋಡಿದ್ರ ಇವಾಗ ಒಂದು 4 ಮಾರ್ಕ್ಸು 2 ಮಾರ್ಕ್ಸ್ನ ನೆಕ್ಸ್ಟ್ ಬಿಡ್ತಾ ಹೋಗ್ತೀನಿ. ಅದು ಒಟ್ಟಿನಲ್ಲಿ ಕನ್ನಡ ಇಂಗ್ಲೀಷ್ ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವಾಗ. ನೆಕ್ಸ್ಟು ಇನ್ನು ಮಿಕ್ಕಿರೋ ಸಬ್ಜೆಕ್ಟ್ ಈ ಕೆಮಿಸ್ಟ್ರಿ, ಬಯೋ, ಒಂದು ಬಿಸ್ನೆಸ್ ಸ್ಟಡೀಸ್ ಇದು ತುಂಬ ಕೇಳ್ತಾ ಇದ್ದೀರಾ, ಹಿಸ್ಟ್ರಿ.
ಸೊ ನಾವು ನೀವು ಯಾವುದು ಎಷ್ಟು ಜಾಸ್ತಿ ಕೇಳ್ತಾ ಇದ್ದೀರೋ ದಯವಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಮೇಲೆ ವೀಡಿಯೋ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಒಂದು ಪೇಪರ್ಸು ಹೋಗಿರಲ್ಲ, ಅದಕ್ಕಾಗಿ ಪಾಸ್ ಆಗಿರ್ತೀರ, ಬೇರೆ ಪೇಪರ್ಸ್ ಹೋಗಿರುತ್ತೆ. ಸೊ ಅಂಥ ಪೇಪರ್ಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇಮಿಡಿಯೇಟ್ಲಿ ಅದ್ರ ಸಂಬಂಧ ವೀಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.